ಎವ್ರಿವನ್, ಇವತ್ತಿನ ಟಾಪಿಕ್ ಬಂದು ಟೈಪ್ಸ್ ಆಫ್ ಸೆಂಟೆನ್ಸಸ್. ನಿಮ್ಗೆ ಗೊತ್ತಾ ಇಂಗ್ಲೀಷ್ನಲ್ಲಿ ಎಷ್ಟು ಟೈಪ್ಸ್ ಆಫ್ ಸೆಂಟೆನ್ಸ್ ಇದೆ ಅಂತ ಅಂದ್ಬಿಟ್ಟು ಇವತ್ತು ನೋಡೋಣ. ಫಸ್ಟ್ ಒನ್ ಡೆಕ್ಲರೇಟಿವ್ ಸೆಂಟೆನ್ಸಸ್ ಅಥವಾ ಅಸರ್ಟಿವ್ ಸೆಂಟೆನ್ಸ್. ಇದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದರೆ ಒಂದು ಫ್ಯಾಕ್ಟ್, ಬಿಲೀಫ್ ಇಲ್ಲ ಒಪಿನಿಯನ್ ಬಗ್ಗೆ ಮಾತಾಡಬೇಕಾದ್ರೆ, ಇಲ್ಲ ಅಂತ ಅಂದರೆ ಒಂದು ಸೆಂಟೆನ್ಸ್ ಇನ್ಫಾರ್ಮೇಷನ್ನ ಕೊಡ್ತಿದ್ದೆ ಅಂದಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಹಾಗೆ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆದಮೇಲೆ ಫುಲ್ ಸ್ಟಾಪ್ ಬರುತ್ತೆ. ಎಕ್ಸಾಂಪಲ್ಸ್: ದ ಸನ್ ರೈಸಸ್ ಇನ್ ದ ಈಸ್ಟ್. ಶಿ ಲೈಕ್ಸ್ singing. My dog's name is Rolex. Second one, imperative sentence. ಈ ಸೆಂಟೆನ್ಸ್ ಕಮಾಂಡ್, ರಿಕ್ವೆಸ್ಟ್ ಮತ್ತು ಆರ್ಡರ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಎಕ್ಸಾಂಪಲ್ಸ್: ಡ್ರೈವ್ ದ ಕಾರ್ ಸ್ಲೋಲಿ. ಪ್ಲೀಸ್ ವೇಟ್ ಫಾರ್ ಮೀ. ಗೋ ಟು ಸ್ಕೂಲ್. ಇದರಲ್ಲಿ ನೀವು ನೋಡ್ಬೋದು ನಾವು ಕಮಾಂಡ್, ರಿಕ್ವೆಸ್ಟ್ ಮತ್ತು ಆರ್ಡರ್ನ ಎಕ್ಸ್ಪ್ರೆಸ್ ಮಾಡಿದ್ದೇವೆ. ಥರ್ಡ್ ಒನ್, ಇಂಟ್ರೋಗೇಟಿವ್ ಸೆಂಟೆನ್ಸ್. ಇದನ್ನು ನಾವು ಒಬ್ಬರಿಗೆ ಕ್ವೆಶನ್ ಮಾಡಬೇಕಾದ್ರೆ ಇಲ್ಲ ಪ್ರಶ್ನೆ ಕೇಳಬೇಕಾದ್ರೆ ಯೂಸ್ ಮಾಡ್ತೀವಿ. ಹಾಗೆ ಒಂದು ಸೆಂಟೆನ್ಸ್ನ ಎಂಡ್ನಲ್ಲಿ ಕ್ವೆಶನ್ ಮಾರ್ಕ್ ಇರುತ್ತೆ. ಎಕ್ಸಾಂಪಲ್ಸ್ನ ನೋಡೋಣ. ವೇರ್ ಡು ಯು ಲೀವ್? ಹೂ ಫಿಕ್ಸ್ ಮೈ ಕಾರ್? ವೆನ್ ಕ್ಯಾನ್ ಐ ಕಾಲ್ ಯು? ನೋಡಿದ್ರಲ್ಲ, ಎಲ್ಲ ಸೆಂಟೆನ್ಸ್ನ ಎಂಡ್ನಲ್ಲಿ ಕ್ವೆಶನ್ ಮಾರ್ಕ್ ಇದೆ. ಫೋರ್ತ್ ಮತ್ತು ಲಾಸ್ಟ್ ಒನ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಇದೊಂದು ಸಡನ್ ಇಲ್ಲ ಅಂತ ಅಂದರೆ ಒಂದು ಸ್ಟ್ರಾಂಗ್ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಹಾಗೆ ಒಂದು ಸೆಂಟೆನ್ಸ್ನ ಎಂಡ್ನಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಇರುತ್ತೆ. ಎಕ್ಸಾಂಪಲ್ಸ್: ದಿಸ್ ಕೇಕ್ ಟೇಸ್ಟ್ ಡೆಲಿಷಿಯಸ್. ದಟ್ ವಾಸ್ ಅನ್ ಅಮೇಝಿಂಗ್ ಮ್ಯಾಚ್. ವಾಟ್ ಅ ಗ್ರೇಟ್ ವಿಕ್ಟ್ರಿ. ನೋಡಿದ್ರಲ್ಲ, ಎಲ್ಲ ಸೆಂಟೆನ್ಸ್ನ ಹೆಣ್ಣಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. ನಾನು ನಿಮಗೆ ಇವತ್ತು ಟೈಪ್ಸ್ ಆಫ್ ಸೆಂಟೆನ್ಸಸ್ನ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆದರೆ ನಿಮಗೊಂದು ಸ್ಮಾಲ್ ಟೆಸ್ಟ್ ಇದೆ. ಒಂದು ಸೆಂಟೆನ್ಸ್ನ ಹೇಳ್ತೀನಿ, ಅದು ಯಾವ ಸೆಂಟೆನ್ಸ್, ಯಾವ ಟೈಪ್ ಆಫ್ ಸೆಂಟೆನ್ಸ್ ಅಂತ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡಸ್ ಶಿ ಟೀಚ್ ಇಂಗ್ಲೀಷ್? ಇದು ಯಾವ ಟೈಪ್ ಆಫ್ ಸೆಂಟೆನ್ಸ್? ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.